ವಂದಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ರೈತ ಬಾಂಧವರೇ, ಮುಖ್ಯವಾಗಿ ಟೆಫ್ ಬೆಳೆದಂತ ರೈತರು ನಮ್ಮ ರಾಯಚೂರು ಜಿಲ್ಲೆ ಎಲ್ಲಾ ತಾಲೂಕಿನಿಂದ ಬಂದಿದೆ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರುತ್ತಾ ಇಲ್ಲಿ ನೆರೆದಿರುವಂತಹ ಸುತ್ತಮುತ್ತಲಿನ ರೈತ ಬಾಂಧವರಿಗೂ ಮತ್ತು ಕೃಷಿ ಸಂಶೋಧನಾ ಕೇಂದ್ರದ ಎಲ್ಲಾ ಸಿಬ್ಬಂದಿಗಳಿಗೂ ನಮಿಸುತ್ತಾ, ಈ ದಿನ ನಾವು ಈ ಕೃಷಿ ಸಂಶೋಧನಾ ಕೇಂದ್ರ ದಡೇಸುಗೂರಿನಲ್ಲಿ ಈ ಒಂದು ಟೆಫ್ ಬೆಳೆಯ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂದ್ರೆ ಇದು ಒಂದು ಎಲ್ಲಾ ಸಿರಿಧಾನ್ಯ ಇದು ಒಂದು ಸಿರಿಧಾನ್ಯದ ಕಾಲನೇ ನಡೀತಾ ಇದೆ. ಈ ಸಿರಿಧಾನ್ಯದ ಕಾಲದಲ್ಲಿ ನಾವು ಸುಮಾರು 6-7 ತರಹದ ಸಿರಿಧಾನ್ಯಗಳ ಬಗ್ಗೆ ಅದರ ರುಚಿ ಕಂಡಿದ್ದೀವಿ. ಅದೇ ತರಹದ ಇದು ಕೂಡ ಒಂದು ವಿನೂತನ ಒಂದು ಸಿರಿಧಾನ್ಯ ಆಗಿರೋದ್ರಿಂದ ಸತತ ಒಂದು 5-6 ವರ್ಷಗಳಿಂದ ಇದರಲ್ಲಿ ಸಂಶೋಧನೆಗಳನ್ನು ಕೂಡ ಕೈಗೊಂಡಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯ ಸಂಶೋಧನೆ ಕೈಗೊಂಡ ನಂತರ ಮತ್ತು ನಮ್ಮ ರೈತರ ಹೊಲಗಳಿಗೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳಿಬೇಕಂತಂದೇಳಿ ಬೇರೆ ಎಲ್ಲಾ ಕೇಂದ್ರಗಳಲ್ಲಿ ಕೂಡ ನಾವು ಇದನ್ನ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಇದು ಆ ರೀತಿ ನೋಡಿದ್ರೆ ಹೊಸ ಬೆಳೆ ಏನು ಅಂದ್ರೆ 2019ರಲ್ಲೇ ಕೂಡ ಇದು ನಮ್ಮ ರಾಯಚೂರು ಜಿಲ್ಲೆಗೆ ಬಂದಿದೆ. ಯಾವ ರೀತಿ ಬಂತಪ್ಪ ಅಂದ್ರೆ ನಮ್ಮ ಕದಂಬ ಫೌಂಡೇಶನ್ ಸಿರ್ಸಿ ಅವರ ವತಿಯಿಂದ ಅನಂತಕುಮಾರ್ ಹೆಗಡೆ ಸಾಹೇಬರು ಅವಾಗ ಅವರು ಒಂದು ಪತ್ರಿಕೆಯಲ್ಲಿ ಘೋಷಣೆ ಮಾಡಿದ್ರು, ಯಾರಾದ್ರೂ ಬೆಳೆಯರಿದ್ರೆ ನಾವು ಬೀಜಗಳನ್ನು ಒದಗಿಸ್ತೀವಿ. ಆ ಒದಗಿಸೋ ಒಂದು ಸಮಯದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ರೈತರು ನಾವು ಒಂದು ಮೇಲ್ಕೈಯನ್ನು ತಗೊಂಡಿರ್ತಾರೆ. ನಮ್ಮ ಮಾನ್ವಿ ತಾಲೂಕು ಇರ್ಬೋದು, ದೇವದುರ್ಗ ತಾಲೂಕು ಇರ್ಬೋದು, ಸಿರುವಾದ, ಈ ರೀತಿ ನಮ್ಮ ರಾಯಚೂರು ಜಿಲ್ಲೆ ಒಂದು ಮೇಲ್ಗೈ ತಗೊಂಡು ಅದು ಏನು ಎಂತ ಅಂತ ಬೆಳೆದು ಅದನ್ನ ಅವರು ರೂಪಿಸಿದ್ದಾರೆ. ಇದನ್ನ ನಾವು ಸೂಪರ್ ಫುಡ್ ಅಂತ ಕೂಡ ನಾವು CFTRI ಮೈಸೂರು ಅವರು ಈಗ ಸೂಪರ್ ಫುಡ್ ಅಂದ್ರೆ ನಾವು ಏನಂತ ಕೇಳ್ಬಿಡ್ತೀವಿ, ಚಿಯಾ, ಕ್ವಿನೋವಾ ಅಂತೀವಿ. ಅದೇ ಸಾಲಿನಲ್ಲಿ ಕೂಡ ಈ ಟೆಫ್ ಅನ್ನೋ ಒಂದು ಬೆಳೆ ಕೂಡ ಸೂಪರ್ ಫುಡ್ ಆಗಿ ಬೆಳೆದ್ಬಿಟ್ಟು ಅದನ್ನ ಖಾತ್ರಿ ಮಾಡಿದ್ದಾರೆ ನಮ್ಮ ರಾಯಚೂರು ಜಿಲ್ಲಾ ರೈತರು. ಅದೇ ರೀತಿಯಾಗಿ ಆ ಕೋವಿಡ್ ಸಮಯದಲ್ಲಿ ಒಂದೇನೋ ಕೆಲವು ಕಾರಣಾಂತರಗಳಿಂದ ಅಲ್ಲಿ ನಿಂತು ಹೋಗಿದಂತ ಬೆಳೆಯನ್ನು ಪುನಃ ನಾವು ನಮ್ಮ ವಿಶ್ವವಿದ್ಯಾಲಯಗಳಿಂದ ಸಂಶೋಧಾತ್ಮಕವಾಗಿ ತಗೊಂಡು ಈಗ ಮತ್ತೆ ಪುನಃ ಒಂದು ಟೆಫ್ ಬೆಳೆಗೆ ಮರುಜೀವ ಒಂದು ತುಂಬಬೇಕಂತಂದೇಳಿ ಮತ್ತೆ ಇದೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಬೆಳೆದಂತ ರೈತರ ಒಂದು ಸಹಕಾರದೊಂದಿಗೆ ನಾವು ಇದನ್ನ ಮರುಜೀವ ತುಂಬಿಸ್ತಾ ಇದೀವಿ. ಎಲ್ಲಾ ಸಿರಿಧಾನ್ಯದ ಹಾಗೆ ಇದು ಕೂಡ ಒಂದು ಸಿರಿಧಾನ್ಯ ಆಗಿರುತ್ತದೆ. ಇದು ಕೇವಲ ಒಂದು 85ರಿಂದ 90 ದಿವಸದ ಒಂದು ಬೆಳೆ ಆಗಿರುತ್ತದೆ. ಮತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ತುಂಬಾ ಕಡಿಮೆ ಇರ್ತದೆ. ನಮ್ಮ ಕಪ್ಪು ಭೂಮಿಯಲ್ಲಿ ಯಾವುದೇ ಭೂಮಿಯಲ್ಲಿ ಇದನ್ನು ಬೆಳಿಬಹುದು. ಹಾಗಾಗಿ ಮತ್ತೆ ನಾವು ಭತ್ತ ಒಂದು ಬೆಳೆ ತೆಗೆದ್ಮೇಲೆ ನೀರ್ ಕಡಿಮೆ ಆದ ತಕ್ಷಣ ನಾವು ಹಾಗೆ ಬಿಟ್ಬಿಡ್ತೀವಿ, ಪಾಳಾಗಿ ಬಿಟ್ಬಿಡ್ತೀವಿ. 4-5 ತಿಂಗಳು ಏನೂ ಬೆಳೆಯಲ್ಲ ಮುಂದಿನ ಮಳೆ ಬರೋವಾಗಿ. ಯಾಕಂದ್ರೆ ಅಷ್ಟೆಲ್ಲ ನಾವು ನೀರು ಒದಗಿಸಿರ್ತೀವಿ. ಅಲ್ಲಿ ಆಲ್ರೆಡಿ ಅದ್ರಲ್ಲಿ ತೇವಾಂಶ ಇರುತ್ತೆ. ಆ ಇರೋ ತೇವಾಂಶಕ್ಕೆ ಇದು ಒಂಥರ ಏನಪ್ಪಾ ಅಂದ್ರೆ ಇದು ಒಂದು ಬರಡು ಭೂಮಿಯಲ್ಲಿ ಬೆಳೆಯುವಂತ ಬೆಳೆ. ಆ ಬರಡು ಭೂಮಿಯಲ್ಲಿ ಬೆಳೆಯುವಂತ ಬೆಳೆಗೆ ನಾವು ಭತ್ತದಲ್ಲಿ ಇಷ್ಟೆಲ್ಲಾ ನೀರು ಕೊಟ್ಟಿರ್ತೀವಿ, ಅದರಲ್ಲಿ ಒಂದ್ ಸ್ವಲ್ಪ ಅಂಶ ಇದಕ್ಕೆ ಸಿಕ್ಬಿಟ್ರೆ ಸಾಕು, ಒಳ್ಳೆ ಒಂದು ಬಂಗಾರದಂತ ಬೆಳೆಯನ್ನ ನಾವು ಟೆಫ್ ಬೆಳೆ ಅಂತ ಬೆಳೆಬಹುದಂತಂದು ಬಿಟ್ಟು ಅದನ್ನ ನಾವು ರೂಪಿಸಿದೀವಿ ಕೂಡ. ಅದರ ಒಂದು ಕಾರಣಕ್ಕೋಸ್ಕರ ಈ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಒಂದು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನೀವು ಇಲ್ಲೆಲ್ಲ ಸೇರಿರೋ ರೈತ ಬಾಂಧವರು ನೀವು ಕೂಡ ನೋಡಿದಿರಿ ಯಾವ ರೀತಿ ಅದು ಬೆಳೆ ಬಂದಿದೆ. ಕಡಿಮೆ ಖರ್ಚಿನಲ್ಲಿ ಕೂಡ ಒಂದು ಬಂಗಾರದಂತ ಬೆಳೆ. ಈಗ ನಾವು ಮಾರುಕಟ್ಟೆ ಬೆಲೆ ಹೇಳೋದಂತಂದ್ರೆ ಅದೇ ಕದಂಬ ಫೌಂಡೇಶನ್ ಒಂದು ನಾವು ಮಾರುಕಟ್ಟೆ ಬೆಲೆ ರೈತರಿಗೆ ನಾನು ಕೇಳಿದಾಗ 40,000 ರೂಪಾಯಿ ಒಂದು ಕ್ವಿಂಟಲ್ ಬೆಳೆ ಇದು ಮಾರುಕಟ್ಟೆ ಆಗಿರುತ್ತದೆ. ಈಗ ಇಳುವರಿ ಬಂದ್ಬಿಟ್ಟು ಎಕರೆಗೆ ನಾವು ಏನು ಮೇಂಟೈನ್ ಚೆನ್ನಾಗಿ ಮಾಡಿದೀವಿ ಅಂದ್ರೆ 2ರಿಂದ 2.5 ಕ್ವಿಂಟಲ್ ಅಂದ್ರೆ ನಾವು ಆ ಬೆಲೆನೇ ಏನಾದ್ರು ದೇವ್ರ ದಯದಿಂದ ಪುನಃ ಬಂದು ಮಾರುಕಟ್ಟೆ ಒದಗಿ ಬಂದ್ರೆ ನಾವು ಯೋಚನೆ ಮಾಡುವಂತಹ ಸಂದರ್ಭ ಇದು. ಹಾಗಾಗಿ ಮತ್ತೆ ಪುನಃ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನ ನಾವು ಬೇರೆ ಬೇರೆ ರೈತರಿಗೆ ಇದನ್ನ ನಾವು ಪರಿಚಯಿಸಿದಾಗ ಈಗ ಏನಪ್ಪಾ ಅಂದ್ರೆ ಎಲ್ಲಾ ಒಂದೇ ಬೆಳೆಗೆ ನಾವು ಕಾದು ಭೂಮಿ ಹಾಗೆ ಬಿಡೋದ್ರಿಂದ 70 ದಿನಗಳಲ್ಲಿ ಒಂದು ಸಿರಿಧಾನ್ಯ ಅಂದ್ರೆ ಒಂದು ಸಿರಿನೇ ನಮಗೆ ಸಿಕ್ಕೋದೇ ಮತ್ತೆ ಪುನಃ ನಾವೇ ಮೌಲ್ಯವರ್ಧನೆ ಮಾಡಿ ಬಳಸುವಂತಹ ಬೆಳೆ ಅದು ಆಗಿರುತ್ತದೆ. ಮತ್ತೆ ಹಾಗಾಗಿ ಮತ್ತೆ ಇನ್ನೊಂದ್ಸರಿ ನಾನು ಇದ್ರ ಮಾಹಿತಿಯನ್ನು ಎಲ್ರಿಗೂ ಹಂಚ್ಕೋಬೇಕಾಗಿ ಅಂತಂದ್ರೆ ರೈತರಲ್ಲಿ ವಿನಂತಿಸಿ ಈ ಬೆಳೆ ಬಗ್ಗೆ ಒಂದು ಆಯೋಜಕರಿಗೆ ಮತ್ತೆ ಒಂದ್ ಸುತ್ತ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಡಾಕ್ಟರ್ ವಿಶ್ವನಾಥ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.